ನಮಸ್ಕಾರ. ನನ್ನ ಹೆಸರು ರಾಜಶೇಖರ್, ಪ್ರೊಡ್ಯೂಸರ್ ಶ್ರೀ ಸಾಯಿ ಗಗನ್ ಪ್ರೊಡಕ್ಷನ್ಸ್. ನಾನು ಈ ಹಿಂದೆ ಚೆನ್ನೈನಲ್ಲಿ ಡೈಲಾಗ್ ಇನ್ ಡಾರ್ಕ್ ಅಂತ ಒಂದು ಕುರುಡರ ಅನುಭವದ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಅದರಲ್ಲಿ ಭಾಗವಹಿಸಾದ್ಮೇಲೆ ಒಂದು ವೈಟ್ ಅಂತ ಶಾರ್ಟ್ ಫಿಲಮ್ ತೆಗೆದೆ ಕುರುಡರ ಬಗ್ಗೆ, ನೇತ್ರದಾನ ಮಾಡೋದ್ರ ಬಗ್ಗೆ. ಸೊ ಇದು ಬಹಳ ಚೆನ್ನಾಗಿ ಇದಾಯ್ತು, ಅನುಕೂಲ ಆಯ್ತು. ಸಾಕಷ್ಟು ಜನ ನೇತ್ರಗಳನ್ನ ದಾನ ಮಾಡಕ್ಕೆ ಅದರಿಂದ ಪ್ರೇರಣೆ ಬಂತು, ಕೊಟ್ಟಿದ್ರು. ಈಗ ತೆಗೆದಿರೋ ಕಿರುಚಿತ್ರ ಪ್ರಣಯ ಪಯಣ ಅನ್ನೋದು ಅರ್ಜುನ್ ಕಿಶೋರ್ ಚಂದ್ರ ಅವರ ಡೈರೆಕ್ಷನ್ ಅಲ್ಲಿ ತೆಗೆದಿರೋದು. ಏನ್ ವಿಚಾರ ಅಂದ್ರೆ, ಈ ಕುರುಡುತನ ಡಿಸಬಿಲಿಟಿ ಅನ್ನೋದು ನನಗ್ ಗಮನಕ್ಕೆ ಬಂದಂಗೆ, ಅವ್ರಿಗೆ ನಮ್ಗೆಲ್ಲ 5 ಸೆನ್ಸ್ ಇರುತ್ತೆ, ಅವ್ರಿಗೆ ಇನ್ನ ಎಕ್ಸ್ಟ್ರಾ ಏನು ಅಲೌಕಿಕ ಅಂತ ಅತೀಂದ್ರ ಶಕ್ತಿಗಳಿರುತ್ತೆ. ಅವ್ರ ಕಣ್ಣಿಲ್ದಿದ್ರು ಕಣ್ ಕಾಣುತ್ತೆ, ನಮಗ್ ಕಣ್ಣಿದ್ದು ಕಣ್ ಕಾಣಲ್ಲ. ಆ ರೀತಿ ನನ್ನ ಅನುಭವ ಬಂದಿರೋದು. ಕಣ್ಣು ಇಲ್ದವ್ರ ಹತ್ರ ಇದ್ದಾಗ ನನಗ್ ಬಂದಂತ ಅನುಭವ. ಇದನ್ನ ಈಗ ಒಂದು ಚಿತ್ರ ಮಾಡಿದ್ದಾರೆ. ಅದ್ರಲ್ಲಿ ಏನಿದೆ, ಕಿರುಚಿತ್ರದಲ್ಲಿ ಒಂದು ಪೋಡ್ಕ್ಯಾಸ್ಟರ್ ಧ್ವನಿಗಳನ್ನ ಬಿ ಬ್ಲಾಗ್ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಲೋಕಲ್ ಗೈಡ್ ಸಿಗ್ತಾರೆ. ಆ ಲೋಕಲ್ ಗೈಡು ಅವ್ರನ್ನ ನಡೆಸ್ಕೊಳ್ಳೋ ರೀತಿ, ಅವ್ರು ಕೊಡೋಂತ ಗೌರವ, ಅವ್ರು ಕೊಡೋಂತ ಮರ್ಯಾದೆ, ಇದ್ರಲ್ಲೆಲ್ಲ ಅವ್ರಿಗೇನಾಗುತ್ತೆ, ಬೇರೆ ಕಡೆ ಶಬ್ದಗಳನ್ನ ಬ್ಲಾಗ್ ಮಾಡೋದು ಬಿಟ್ಟು ಈ ಕುರುಡ್ರಿಗೆ ಏನಾಗುತ್ತೆ, ಅವ್ರ ಜೊತೆಲಿದ್ದಂತ ಅವರ ನೆಡೆ, ಅವರ ನಡವಳಿಕೆ, ಅವರಲ್ಲಿ ವಾಸನೆ, ಇದ್ರ ಬಗ್ಗೆ ಎಲ್ಲ ಅವ್ರ ಗಮನ ಹೋಗುತ್ತೆ. ಕುರುಡ್ರಿಗೆ ಗೊತ್ತಾಗೋದು ವಾಸನೆ, ಸ್ಪರ್ಶ, ನಡವಳಿಕೆ. ಇದನ್ನು ಕಂಡು ಆತನಿಗೆ ಆ ಹೆಣ್ಮಗಳ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ, ಫೀಲಿಂಗ್ಸ್. ಇದು ಮನುಷ್ಯನಿಗೆ ಇರುವಂತದ್ದು ಸಹಜವಾದ್ದು. ಕುರುಡ್ರಿಗಿರ್ಬೋದು, ಸರಿಯಾಗಿದ್ದವ್ರು ಇರ್ಬೋದು, ಪ್ರೀತಿ ಅನ್ನೋದು ಬಂದೇ ಬರುತ್ತೆ. ಇದನ್ನ ಈ ಚಿತ್ರದಲ್ಲಿ ತೋರಿಸಿದ್ದೇವೆ. ಹೀರೋ ಬೇರೆ ಕಡೆ ಹೋಗ್ತಾರೆ, ಹೀರೋಯಿನ್ ಅಲ್ಲೇ ಉಳಿತಾರೆ. ಆದ್ರೆ ಪ್ರೇಕ್ಷಕರು ಅವರಿಬ್ಬರು ಒಂದು ಮಾಡಬಹುದು, ಅದು ಅವರು ಬಿಟ್ಟಂತ ವಿಚಾರ ಅಷ್ಟೇ. ನಮಸ್ಕಾರ, ನಾನು ನಿಮ್ಮ ಅರ್ಜುನ್ ಕಿಶೋರ್ ಚಂದ್ರ. ಶ್ರೀ ಸಾಯಿ ಗಗನ್ ಪ್ರೊಡಕ್ಷನ್ಸ್, ಶ್ರೀ ರಾಜಶೇಖರ್ ಅವರ ಪ್ರೊಡಕ್ಷನ್ ನಲ್ಲಿ ಈಗ ನಾವು ಪ್ರಣಯ ಪಯಣ ಅನ್ನೋ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದ್ದೀವಿ. ದಿಸ್ ಮ್ಯೂಸಿಕ್ ವಿಡಿಯೋ ಇಸ್ ಅಬೌಟ್ ಫೀಲಿಂಗ್ಸ್, ಲವ್. ಮೋರ್ ಓವರ್, ವಿತ್ ಎನಿ ಫಿಸಿಕಲ್ ಡಿಸಬಿಲಿಟಿ, ದೈಹಿಕ ನ್ಯೂನ್ಯತೆ ಏನೇ ಇದ್ರೂ ನಾವು ಜೀವನದಲ್ಲಿ ದೊಡ್ಡ ಕನಸನ್ನಿಟ್ಟು ಅದನ್ನ ಹತ್ತಿ ಅಚೀವ್ ಮಾಡ್ಬೋದು ಅನ್ನೋದನ್ನ ಹೇಳಕ್ ಹೊರಟಿದ್ದೀವಿ. ಹಾಗೆ ಕೆಲವು ಭಾವನೆಗಳು ಹೇಳದೇ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಶಕ್ತಿ ಭಾವನೆ ಹೇಳದೇ ಇರುವಾಗೇನೆ ಮಾತಿಗೆ ಕಡಿಮೆ ಶಕ್ತಿ, ಮೌನಕ್ಕೆ ಶಕ್ತಿ ಜಾಸ್ತಿ ಅನ್ನೋದನ್ನ ಈ ಮ್ಯೂಸಿಕ್ ವಿಡಿಯೋ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ಮ್ಯೂಸಿಕ್ ಮಾಡಿರೋರು ಅಜೇಶ್ MC, ಹಾಡನ್ನ ಹಾಡಿರೋರು ಸಿದ್ಧಾರ್ಥ ಬೆಲ್ಮಣ್ಣು, ಎಡಿಟ್ ಮಾಡಿರೋರು ಅದ್ವಿಕ್ ಮತ್ತೆ ಅನಿಲ್. ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದೇ 27ನೇ ತಾರೀಕು ಈ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಸಿ, ಸಪೋರ್ಟ್ ಮಾಡಿ. ಈ ಮ್ಯೂಸಿಕ್ ವಿಡಿಯೋನ ನಾವು ಫುಲ್ ಆಗಿ ಐರ್ಲೆಂಡ್ ನಲ್ಲಿ ಶೂಟ್ ಮಾಡಿದೀವಿ, ಗ್ಯಾಲ್ವೇ, ಔತ್ ಅನ್ನೋ ಸಿಟಿಗಳಲ್ಲಿ. ಸೊ ಇದ್ರ ಸಿನಿಮಾಟೋಗ್ರಫಿ ಮಾಡಿರೋರು ಟರ್ಲೋ ಕೆನಡಿ ಅಂತ, ಮತ್ತೆ ಡ್ರೋನ್ ಆಪರೇಷನ್ ಮಾಡಿರೋರು ಪೀಟರ್ ನೇಗಿ ಅಂತ. ಸೊ ಐ ಆಮ್ ದ ಓನ್ಲಿ ಇಂಡಿಯನ್ ಇನ್ ದಿಸ್ ಟೀಮ್. ಮಿಕ್ದವ್ರು ಎಲ್ಲರೂ ಬ್ರಿಟನ್ ಮತ್ತೆ ಐರ್ಲೆಂಡ್ ಅವರು. ಕಲಾವಿದ್ರು ನಾನು ಮತ್ತೆ ಅರ್ಜುನ್ ಮತ್ತೆ ನನ್ನ ಸಹನಟಿ ಈಡಿಲ್ ಆಶ್ಲಿಂಗ್ ಅಂತ. ಶಿ ಇಸ್ ಅ ಇಂಗ್ಲಿಷ್ ಥಿಯೇಟರ್ ಆರ್ಟಿಸ್ಟ್. ಸಾರಿ ಸರ್, ಸಾಂಗ್ ಬರೆಯೋದಕ್ಕೆ ಇನ್ಸ್ಪಿರೇಷನ್ ಅಂದ್ರೆ, ಒಬ್ಬ ಕುರುಡ ವ್ಯಕ್ತಿ ಹೇಗೆ ಒಂದು ವಾಸನೆಯನ್ನ ಗ್ರಹಿಸ್ತಾನೆ, ಸ್ಪರ್ಶವನ್ನ ಹೇಗೆ ಫೀಲ್ ಮಾಡ್ತಾನೆ ಅನ್ನೋದು ಒಂದು ನನಗೆ ಮುಂಚೆಯಿಂದ ಒಂದು ಕ್ಯೂರಿಯಾಸಿಟಿ ಇತ್ತು. ಅದ್ರ ಬಗ್ಗೆ ಯೋಚನೆ ಮಾಡುವಾಗ ನಾನು ಈ ಕಾನ್ಸೆಪ್ಟ್ ಇಟ್ಕೊಂಡು ಐರ್ಲೆಂಡ್ ಒಂದು ಲ್ಯಾಂಡ್ಸ್ಕೇಪ್ಸ್ನ, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ನ ಯಾಕೆ ಜನರಿಗೆ ಹೇಳಬಾರ್ದು ಅಂತ ಯೋಚನೆ ಮಾಡುವಾಗ ಹೊಡೆದಿದ್ದ ಐಡಿಯಾ ಸರ್ ಇದು. ಸೊ ಎರಡೂ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು, ಒಬ್ಬ ಕುರುಡನ ಭಾವನೆ, ಅವನು ಹೇಗೆ ತನ್ನ ಜೀವನನ ರೂಪಿಸ್ಕೋತಾನೆ ಅನ್ನೋದು. ಇನ್ನೊಂದು, ಐರ್ಲೆಂಡ್ ಎಷ್ಟು ಚೆನ್ನಾಗಿದೆ ದೇಶ ಅನ್ನೋದನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್.